ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಬರ್ತಾ ಇದೀವಿ. ಇದು 2ನೇ ವಾರ ನಾವು ಬರ್ತಾ ಇರೋದು. ನಾವು ಫೇಸ್ಬುಕ್ ಅಲ್ಲೆಲ್ಲ ನೋಡ್ಕೊಂಡೆ ಸರ್ ಬರ್ತಾ ಇರೋದು ಇಲ್ಲಿ. ನೋಡ್ಬೇಕು ಸರ್ ಇಲ್ಲೆಲ್ಲ ಜನನೆಲ್ಲ ನೋಡಿ ಇದೆಲ್ಲ ಕಾಯೆಲ್ಲ ನೋಡ್ತಿದ್ರೆ ಎಲ್ಲ ಅನ್ಕೊಂಡಿದೆಲ್ಲ ಸಕ್ಸಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ನಾವಿನ್ನ ಸೆಕೆಂಡ್ ವೀಕ್ ಇರೋದ್ರಿಂದ ನಾವು ನೋಡ್ಬೇಕು ಸರ್. ಏನಂತಂದ್ರೆ ಪರವಾಗಿಲ್ಲ ಸರ್, ನಮ್ಗೆ ಪರವಾಗಿಲ್ಲ. ಇಲ್ಲೆಲ್ಲ ಬಂದಾಗ ಎಲ್ಲ ಒಳ್ಳೇದಾಗ್ತಿದೆ ಅಂತ ಅನ್ಸ್ತಿದೆ. ನಾನು ಇಲ್ಲಿಗೆ ಬಂದು 17 ವೀಕ್ ಆಗಿದೆ. ತುಂಬಾ ಒಳ್ಳೇದಾಗ್ತಾ ಇದೆ. ನಾವು ಏನ್ ಅನ್ಕೊಂಡಿದ್ವೋ ಅದಕ್ಕಿಂತ ಹೆಚ್ಚಾಗಿ ಆಗ್ತಾ ಇದೆ ಸರ್ ಇಲ್ಲಿ. ಅವತ್ತ 3 ವರ್ಕಿಗೆ ಬಂದಿದೆ, ಬಟ್ ಎಲ್ಲ ಕಳ್ಕೊಂಡಿದ್ದೆ. ಮತ್ತೆ ರಿಟರ್ನ್ ಬಂದಿದೆ. ನನ್ಗೆ ಏನ್ ಬೇಡ ಅಂತಿದೋ ಎಲ್ಲ ಬಂದಿದೆ. ಮತ್ತೆ ಬಿಸ್ನೆಸ್ ಆಗ್ತಾ ಇರಲಿಲ್ಲ, ಅಂಗಡಿಗೆ ಬಿಸ್ನೆಸ್ ಆಗ್ತಾ ಇದೆ. ಮತ್ತೆ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಬನ್ನಿ ಬರ್ತಾರೆ. ಇವಾಗ ಮತ್ತೆ ಅವರೇ ಪೂಜೆ ಮಾಡಕ್ಕೆ ಇದ್ ಮಾಡ್ತಾ ಇದ್ದಾರೆ. ನನ್ ಕಳ್ಸಲ್ಲ ಅಂತ ಹೇಳ್ತಾ ಇದ್ರು, ಮತ್ತೆ ಕಳಿಸ್ತಾ ಇದ್ದಾರೆ. ತುಂಬಾ ಒಳ್ಳೇದಾಗ್ತಿದೆ. ಮನೇಲೂ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಾ ಇದೆ. ಎಲ್ಲಾರ್ಗು ಒಳ್ಳೇದಾಗ್ತಾ ಇದೆ. 17 ವೀಕ್ಸ್, ನಮ್ಗೆ 18 ವೀಕ್ಸ್ ಹೇಳಿದ್ದಾರೆ ಸರ್. ತುಂಬಾ ವೈಬ್ಸ್ ಬಂದಾಗ ಅಷ್ಟು ಅನ್ಕೊಂಡಿದ್ದ. ಈಗ ಅಂದ್ರೆ 3 ವೀಕ್ಸ್ ಇಂದ ಯಾಕೆ ಕಳ್ಕೊಂಡಿದ್ದ ಮತ್ತೆ ರಿಟರ್ನ್ ವಾಪಸ್ ಬಂತಲ್ಲ, ಅವಾಗ ತುಂಬಾ ಖುಷಿ ಆಯ್ತು. ಪವಾಡದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಜೀವನದಲ್ಲಿ ಜೀವನದ ಪವಾಡ ಬಗ್ಗೆ ಅಂದ್ರೆ, ನಮ್ ಪಾಪು ಹುಟ್ಟಿದ್ದು ಅವತ್ತೇ, ಸೊಪ್ಪಿದ್ದು ಅವತ್ತೇ, ಬಿಟ್ಟಿದ್ದೆ ನಾನು. ಮತ್ತೆ ಇಲ್ಲಿ ಕರ್ಸ್ಕೊಂಡಿದ್ದು ಅಂದ್ರೆ ರಾಯರು ಪವಾಡ ಇರೋದ್ರಿಂದ ಮತ್ತೆ ಕರ್ಸ್ಕೊಂಡಿದ್ದೀನಿ ಅಷ್ಟೇ. ಅದೇನು ಪವರ್ ಇಲ್ಲ ಅಂದ್ರೆ ಕರ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಇಲ್ಲಿ ಒಂದು ಏನು ವಿಶೇಷ ಅನ್ಸುತ್ತೆ ಈ ಮಠದಲ್ಲಿ? ಇಲ್ಲಿ ವಿಶೇಷ ಏನಂದ್ರೆ, ಅಲ್ಲಿ ಜೋಶಿ ಇರ್ತಾರೆ, ಇಷ್ಟು ಕಷ್ಟಕ್ಕೆ ಅಂತ ಅವ್ರ ಪರಿಹಾರ ಹೇಳ್ತಾರೆ. ನಾವು ಹೋಗ್ಬೇಕು ಹೇಳ್ತಾರೆ ಸರ್. ಕಾಯಿ ಸಂಕಲ್ಪ ಇದೆ, ಕಾಯಿ ಸಂಕಲ್ಪ ಮಾಡ್ಬೇಕು. ಇಲ್ಲ ಏನು ನಮ್ ಕಷ್ಟ ಅಷ್ಟಿಲ್ಲ ಅಂದ್ರೆ ದೀಪದಾರಧನೆ ಹೇಳ್ತಾರೆ. ದೀಪದಾರಧನೆ ನಾವು ಬರ್ಬೇಕು. ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಅನ್ನ ಸಂತರ್ಪಣೆ ಎಷ್ಟೇ ಹಚ್ಕೊಂಡ್ ಬಂದ್ರು ಬಿಸಿ ಬಿಸಿ ಊಟ ಕೊಡ್ತಾರೆ, ತೃಪ್ತಿಯಿಂದ ಹೋಗ್ಬೋದು. ಮೇಡಮ್, ಬರುವ ಭಕ್ತಾದಿಗಳಿಗೆ ಏನ್ ಹೇಳ್ತಾರೆ? ಎಷ್ಟೇ ಕಷ್ಟ ಇದ್ರು, ನಮ್ಮಂತ ಕಷ್ಟ ಹೇಳ್ತಾರೋ ಮತ್ತೆ ಇದು ಬಂದು ಸಿಗ್ತಾ ಹೋದ್ರೆ ತುಂಬಾ ಒಳ್ಳೇದಾಗ್ತದೆ. ಥ್ಯಾಂಕ್ ಯು.